ಜೀವನೋಪಾಯದ ಮೂಲವಾಗಿದೆ. ರಾಜ್ಯದ ಅಭಿವೃದ್ಧಿ ಮುಖ್ಯವಾದರೂ ಅದು ಸಂವಿಧಾನದ ಮೌಲ್ಯ, ನಾಗರಿಕರ ಹಕ್ಕುಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ನಡೆಯಬೇಕು. ರೈತರೊಂದಿಗೆ ಮುಕ್ತ ಸಂವಾದ ನಡೆಸಿ ಕಾನೂನುಬದ್ಧ ಪ್ರಕ್ರಿಯೆ ಪಾಲಿಸಬೇಕು. ಕಾನೂನುಬದ್ಧಾಗಿ ಮಾಡಿರಿ, ಅವ್ರ ಜೊತೆ ಮಾತಾಡಿ ರೈತರನ್ನ ವಿಶ್ವಾಸ ತೆಗೆದುಕೊಳ್ರಿ, ಆಮೇಲೆ ಮಾಡ್ರಪ್ಪ. ಅದೇನು ಮಾಡೋರಿದ್ರೆ ಮತ್ತು ರೈತರಿಗೆ ತೊಂದರೆ ಆಗ್ತಂತ ಹೇಳ್ತಾ ಇದ್ದಾರೆ. ಫಲವತ್ತಾದ ಭೂಮಿ ಮೇಲೆ ನಾವು ಬೆಳ್ಕೊಂಡು ಬದುಕ್ತಾ ಇದ್ದೀವಿ, ನಿಮ್ದು ಏನು ಬೇಕಾಗಿಲ್ಲ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಆದರೂ ಅವ್ರು ಬೆನ್ನತ್ತಿಲ್ಲ, ಟೌನ್ಶಿಪ್ ಮಾಡ್ಕೋರಿ, 2 ಗುಡಿ ಕೊಡ್ತೀವಿ. ಅಲ್ಲರಿ ಉಳಿದ ಕಡೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಭೂಮಿಗಳಿಗೆ ಮೊನ್ನೆ ಆಲಮಟ್ಟಿ ಹಿನ್ನೀರಿನ ವಿಷಯದಲ್ಲಿ 50 ಲಕ್ಷ ಕೊಡ್ತಾನು, 30 ಲಕ್ಷ ಕೊಡು, 40 ಲಕ್ಷ ಕೊಡ್ತಾನು ಅಂತ ಇದ್ದೀರಿ. ಅದನ್ನು ಭೂಮಿ ಅಲ್ಲ ಏನದು, ಅದಕ್ಕೂ ಒಂದು 2 ಕೋಟಿ 3 ಕೋಟಿ ಮಾಡಲ್ಲ ಒಂದು ಎಕರೆಗೆ. ಅದಕ್ಕಿಲ್ಲ, ಇದಕ್ಕೆ ಮಾಡ್ತಾ ಇದ್ದೀರಿ. ಅದು ಡೆವಲಪ್ಮೆಂಟ್ ಸರಿಯಾಗಲ್ಲ. ನೀರು ಇಲ್ಲದೆ ನೀವು ಹೆಂಗೆ ಬದುಕ್ತಾ ಇದ್ದೀರಿ? ನೀರಿಲ್ಲದೆ ಬದುಕ್ತೀರ? ಕೃಷ್ಣಾದಿರಲಿ, ಕಾವೇರಿದಿರಲಿ, ಯಾವುದೂ ಇರಲಿ, ಅಲ್ಲಿ ಭೂಮಿಗಳನ್ನು ಕಸ್ಕೊಂಡಾಗ ಭಾಳ ಅಂದ್ರೆ 40-50 ಲಕ್ಷ ಕೊಡ್ತೀರಿ. ಅದು ಇದ್ರ ಭೂಮಿಗಳ ಆಧಾರದ ಮೇಲೆ 40ರಿಂದ 50 ಲಕ್ಷಪ್ಪ. ಇಲ್ಲಿ ನೋಡ್ರಿ ಟೌನ್ಶಿಪ್ ಸಲುವಾಗಿ 2-2.5 ಕೋಟಿ 3 ಕೋಟಿ ಆದರೂ ಕೊಡ್ಲಿಕ್ಕೆ ಹಿಡಿದಿರಿ. ಏನಿದು? ಅದು ಡೆವಲಪ್ಮೆಂಟ್ ಅಲ್ವಾ? ಇಡೀ ಕರ್ನಾಟಕಕ್ಕೆ ನೀರು ಒದಗಿಸುವಂಥ, ಅನೇಕ ಭಾಗಗಳಿಗೆ ಹೊಲಗಳಿಗೆ ನೀರು ಒದಗಿಸುವಂಥ ಅಲ್ಲಿ ಭೂಮಿ ಕಳ್ಕೊಂಡವ್ರಿಗೆ 50-40 ಲಕ್ಷ ಕೊಟ್ಟರೆ ಇಲ್ಲಿ 2.5 ಕೋಟಿ 3 ಕೋಟಿ ಕೊಡ್ತಾ ಇದ್ದೀರಿ. ಇದು ನಿಮ್ಮ ತಾರತಮ್ಯ ಅಲ್ಲೇನು ಅಂತ. ಅದು ಒಳ್ಳೆ ಭೂಮಿ ಹೋಗ್ತಾ ಇಲ್ಲ ಪಾಪ ನೀರು ಹಿನ್ನೀರಿಗೆ. ಹೌದು ಬಿಡಪ್ಪ, ಎಲ್ಲರೂ ಅಭಿವೃದ್ಧಿ ಆಗ್ತದೆ, ಎಲ್ಲರೂ ನೀರು ಬೇಕು, ಆ ದಿಶೆಯಲ್ಲಿ ಎಲ್ಲರೂ ವಹಿಸ್ತಾರೆ. ಈ ಟೌನ್ಶಿಪ್ದಿಂದ ಊರು ದೊಡ್ಡದಾಗ್ತದೆ. ಅಭಿವೃದ್ಧಿ ಅಂದ್ರೆ ಏನು? ಕಾಂಕ್ರೀಟೀಕರಣ ಮಾಡೋದಾ? ದೊಡ್ಡ ಬಿಲ್ಡಿಂಗ್ ಕಟ್ಸ್ಕೊಳ್ಳೋದಾ? ಅಲ್ಲಿ ಹೆಚ್ಚಿಗೆ ವಿದೇಶದಲ್ಲಿ ಬಂದು ಅಡ್ಡಾಡಿ ಹೋಗೋದಾ? ಏನು ಡೆವಲಪ್ಮೆಂಟ್ ಅಂದ್ರೆ? ಟೌನ್ಶಿಪ್ ಹೌದು ಬೆಂಗಳೂರು ಬಾಜುಕದ, ಅಲ್ಲಿ ಏನು ಬೆಳಿಬೇಕು, ಬೆಂಗಳೂರು ಬೆಳೀತಾ ಇದೆ, ಅದನ್ನು ಬೇರೆ ಕಡೆ ಬೆಳೆಸ್ರೆ ಅದನ್ನು. ಬೆಂಗಳೂರು ಬೆಳೀತಾ ಇದೆ ಅಂತ ಒಂದೇ ಕಡೆ ಎಲ್ಲ ಮಾಡಿದ್ರೆ ಇಡೀ ರಾಜ್ಯದ ಇವತ್ತು ನೋಡಿ, ಇಡೀ ರಾಜ್ಯದ 60% ಕಂದಾಯಲ್ಲಿ ಬೆಂಗಳೂರು ಒಂದರಿಂದ ಬರ್ತದೆ. ಆ ರೀತಿ ಬೆಳೆದಿರ್ತದೆ ಇವತ್ತು. ಅಷ್ಟು ಬೆಳೆದ್ರೆ ನಾಳೆ ಏನೇನು ತೊಂದರೆ ಆಗ್ತವೆ ಅಲ್ಲಿ ಹಚ್ಚಿ ಬೆಳೆದಾಗ. ಎಲ್ಲರೂ ಇವತ್ತು ಕಾಣ್ತಾ ಇದ್ವಿ ಅಲ್ಲ. ಇವತ್ತು ಕಲ್ಕತ್ತಾ ಇರಲಿ, ದಿಲ್ಲಿ ಎಷ್ಟು ಪೊಲ್ಯೂಟೆಡ್ ಆಗ್ಯದ, ಎಷ್ಟು ಏನಪ್ಪ ಅಂತಂದ್ರೆ ಕಲುಷಿತ ಆಗ್ಯದ. ಬೆಂಗಳೂರು ಇವತ್ತು ಕಲುಷಿತ ಆಗಿರಕತ್ತದ. ಇದು ಕೆಲವೆಲ್ಲ ಮುಚ್ಚಿ ಹೋಗ್ತಾ ಇದ್ದಾವೆ, ಮುಚ್ಚಿ ಹೋಗಿದ್ದಾವೆ ಈಗಾಗಲೇ. ಇದರಲ್ಲಿ ಮತ್ತು ಬಿಡದಿಯಲ್ಲಿ ನಿಮ್ಮ ಫಲವತ್ತಾದ ಭೂಮಿ